ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಜೋಲೋ ಚಿಪ್ಸು ತುಂಬ ಡೇಂಜರ್, ಅಂದರೆ ತುಂಬ ಹಾಟ್ ಆಗಿರುತ್ತೆ, ಫುಲ್ಲು ಸ್ಪೈಸಿ ಆಗಿರುತ್ತೆ, ನಾವು ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಅದನ್ನು ಟೆಸ್ಟ್ ಮಾಡೇ ಬಿಡೋಣ. ಬಟ್ ಆದರೆ ಇವತ್ತು ಜೋಲೋ ಚಿಪ್ಸ್ ಅಲ್ಲ, ಇದು ಬೂತ್ ಚಿಪ್ಸ್ ಅಂತ ಹೇಳ್ಬಿಟ್ಟು ಇದು ಇನ್ನೂ ಡೇಂಜರ್ ಆಗಿರುತ್ತೆ. ಓಕೆನಾ? ನಾಗಿನ್ ಚಿಪ್ಸ್ ಅಂದರೆ ಫುಲ್ ಹಾಟ್ ಆ್ಯಂಡ್ ಸ್ಪೈಸಿಗೆ ಫೇಮಸ್ ಇದು. ಓಕೆನಾ? ಬೂತ್ ಚಿಪ್ಸ್ ಇದನ್ನು ಟೆಸ್ಟ್ ಮಾಡೇ ಬಿಡೋಣ ಇವತ್ತು. ಓಕೆನಾ? ಎಸ್ ಲಾಸ್ಟ್ ಫೈನಲಿ ಆಗಿ ನಾನು ಈ ಚಿಪ್ಸ್ ಟೆಸ್ಟ್ ಮಾಡಲೇಬೇಕಂತ ಹೇಳ್ಬಿಟ್ಟು ತಗೊಬಂದಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಫ್ಲೇವರ್ ಇದೆ ನೋಡಿ, ಫನ್ ಫ್ಲಿಪ್ಸ್ ಪಪ್ಸ್ ಅಂತ ಹೇಳ್ಬಿಟ್ಟು ಹಾಟ್ ಆ್ಯಂಡ್ ಸ್ಪೈಸಿ. ಓಕೆ, ಇವತ್ತು ಮಾತ್ರ ಅದ್ರ ಕತೆ ನೋಡೇ ಬಿಡೋಣ. ಓಕೆನಾ? ಹೆಂಗೈತೆ ನೋಡಿ, ಒಳ್ಳೆ ಇಲ್ಲ ಮೆಣಸಿನ್ಕಾಯಿ ನೋಡಿ ರೆಡ್ ಆಗಿ ದಗ ಅಂತ ಮಿಂಚ್ತಾ ಇದೆ. ನೋಡೋಣ ಇವತ್ತು ಇದ್ರ ಟೇಸ್ಟು ನೋಡೋಣ, ಖಾರ ಇರುತ್ತಾ ಇರಲ್ವಾ, ನಾವೆಲ್ಲ ತಿನ್ಬಾರ್ದು ಅಂತ ಹೇಳ್ಬಿಟ್ಟು ನೀವು ಟೆಸ್ಟ್ ಮಾಡ್ಬೋದು. ಓಕೆನಾ ಸ್ನೇಹಿತರೆ? ಬನ್ನಿ ನೋಡೋಣ, ಬೋತ್ ಚಿಪ್ಸ್ ವರ್ಸಸ್ ಫನ್ ಫ್ಲಿಪ್ಸ್ ಪಪ್ಸ್. ಓಕೆ, ಸೊ ಅಟ್ ಫೈನಲ್ ಆಗಿ ನಮ್ಮ ಹತ್ರ ಇದೆ ಫನ್ ಫ್ಲಿಪ್ಸ್ ಆ್ಯಂಡ್ ಪಪ್ಸ್ ಹಾಟ್ ಆ್ಯಂಡ್ ಸ್ಪೈಸಿ ಚಿಪ್ಸ್. ಓಕೆ, ಅದ್ರ ಜೊತೆಗೆ ಆಮೇಲೆ ಬೋತ್ ಚಿಪ್ಸನ್ನು ಓಕೆನಾ ಎರಡು ಕಟ್ ಮಾಡಿಬಿಟ್ಟು ಈಗ ಪ್ಲೇಟಲ್ಲಿ ಹಾಕೋಬಿಟ್ಟು ಆಮೇಲೆ ನಾವು ಟೆಸ್ಟ್ ಮಾಡೋಣ. ಓಕೆನಾ? ಸ್ಟಾರ್ಟ್ ಮಾಡೇ ಬಿಡೋಣ. ಓಕೆ, ನೋಡಿ ಸ್ನೇಹಿತರೆ, ಜೋಲೋ ಚಿಪ್ಸ್ ಅಂತ ಹೇಳ್ಬಿಟ್ಟು ನೀವು ಕೇಳಿರ್ಬೋದು, ಅದು ಮಾತ್ರ ಸಖತ್ತಾಗಿ ಹಾಟ್ ಇರುತ್ತೆ, ಆಮೇಲೆ ಸ್ಪೈಸಿ ಇರುತ್ತೆ. ಇವಾಗ ಅದೇ ರೀತಿಯಲ್ಲಿ ಅದೇ ರೇಂಜಲ್ಲಿ ಫನ್ ಫ್ಲಿಪ್ಸ್ ಪಪ್ಸ್ ಮಾತ್ರ ಸಖತ್ ಸ್ಪೈಸಿ ಆಗಿರುತ್ತೆ. ನೋಡಿ ಪ್ಲೇಟಿಗೆ ಹಾಕೊಳ್ಳೋಣ. ವಾವ್, ಏನು ಸ್ನೇಹಿತರೆ ಹಿಂಗೈತೆ, ಸಖತ್ ರೆಡ್ಡು ಒಳ್ಳೆ ಮೆಣಸು ಪುಡಿ ಇದ್ದಂಗೈತೆ. ಚಿಪ್ಸ್ ಮಾತ್ರ ನೋಡಿ ಎಷ್ಟೈತೆ ಅಂತ ಹೇಳ್ಬಿಟ್ಟು. ವಾವ್. ಸೊ ಈಗ ಕಟ್ ಮಾಡೋಣ ನಮ್ಮ ಡೇಂಜರಸ್ ಗೋಸ್ಟ್ ಚಿಪ್ಸ್. ಓಕೆ, ಕಟ್ ಮಾಡಬೇಕು. ಸೊ ಜೋಲೋ ಚಿಪ್ಸ್ ಥರನೇ ಇದನ್ನು ತುಂಬ ಡೇಂಜರಸ್, ಆಮೇಲೆ ಅದೇ ರೀತಿಯಾಗಿ ತುಂಬ ಹಾಟಾಗಿ ಸ್ಪೈಸಿ ಆಗಿರುತ್ತೆ. ಫಸ್ಟು ಪ್ಲೇಟ್ಗೆ ಹಾಕ್ಬಿಡೋಣ. ವಾವ್, ಹೆಂಗೈತೆ ಸ್ನೇಹಿತರೆ, ಒಳ್ಳೆ ತುಂಬಾಗಿ ಮೆಣಸು ಪುಡಿ ಇದ್ದಂಗೈತೆ. ವಾವ್, ಅದಕ್ಕೆ ಹೇಳೋದು ಜೋಲೋ ಚಿಪ್ಸು ಆಮೇಲೆ ಬೂತ್ ಚಿಪ್ಸ್ ತುಂಬ ಸ್ಪೈಸಿ, ತಿನ್ನೋಕ್ಕಾಗಲ್ಲ. ಅದು ನಾಗಿನ್ ಇದ್ರ ಹೆಸರು, ಅಡ್ಡ ಹೆಸರು ಇನ್ನೊಂದ್ರೆ ನಾಗಿನ್. ನೋಡೋಣ ಅದ್ರ ಕತೆ ಇವತ್ತು ಫ್ರೆಂಡ್ಸ್, ನೋಡಬೇಡೋಣ. ಟಡ ನೋಡಿ ಇಲ್ಲಿ ಎಷ್ಟಾಯಿತು, ಸಖತ್ತಲ್ವಾ, ಹೆಂಗೆ ಕಾಣಿಸ್ತೈತೆ ನೋಡು, ಫುಲ್ ಸ್ಪೈಸಿ ಆಗೈತೆ ಅಲ್ವಾ, ಎಕ್ಸಲೆಂಟಾಗಿ ಕಾಣಿಸ್ತೈತೆ. ಬಟ್ ನೋಡೋಣ ಇದು ತಿನ್ನೋಕ್ಕಾಗತ್ತೆ ಇಲ್ವಂತ ಹೇಳ್ಬಿಟ್ಟು ಇವತ್ತು ನಾನು ಮಾತ್ರ ನಿಮ್ಮ ಥರನೇ ತುಂಬ ಏನು ಕಾಮನ್ ಅಷ್ಟೇ, ಅಷ್ಟೊಂದು ಸ್ಪೈಸಿ ತಿನ್ನಲ್ಲ. ಬಟ್ ಆದರೆ ಇದನ್ನು ಇವತ್ತು ಎಕ್ಸ್ಪರಿಮೆಂಟ್ ಮಾಡಲೇಬೇಕು, ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಟೇಸ್ಟ್. ಓಕೆನಾ? ಕಮಾನ್, ಲೆಟ್ಸ್ ಬಿಗಿನ್. ಸೊ ಇವಾಗ ನಾವು ಫನ್ ಫ್ಲಿಪ್ ಪಪ್ಸ್ ನಾವು ಈಗ ಕಟ್ ಮಾಡಿ ಪ್ಲೇಟ್ಗೆಲ್ಲ ಹಾಕ್ಕೊಂಡಿದ್ದೀನಿ. ನೋಡೋಣ ಈಗ ಒಂದೊಂದೇ ಟೇಸ್ಟ್ ಮಾಡ್ಬಿಟ್ಟು ನೋಡೋಣ ಹೆಂಗಿರುತ್ತೆ ಹೇಳ್ಬಿಟ್ಟು. ಖಾರ ಅಷ್ಟು ಖಾರ ಐತೆ, ಇಲ್ಲಾಂದ್ರೆ ಹೈಪ್ ಮಾತ್ರನೇ ಇದು ಕಡಿಮೆ ಖಾರ ಐತೆ, ನೀವು ತಿನ್ಬೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಸೊ ಫಸ್ಟ್ ಒನ್, ಖಾರ ಸಖತ್ ಖಾರ ಇದೆ ಫ್ರೆಂಡ್ಸ್. ಬಟ್ ಆದರೆ ಅಷ್ಟೊಂದು ತುಂಬ ಖಾರ ಅಂತೇನು ಹೇಳ್ತಾ ಇಲ್ಲ, ಬಟ್ ಆದರೂ ಹೈ ಖಾರ ಇದು ಮಾತ್ರ ಐತೆ, ಸಖತ್ ಖಾರ ಐತಲ್ಲ. ಇನ್ನೊಂದು ಎಕ್ಸಲೆಂಟ್ ಆಗಿದೆ, ಖಾರ ಮಾತ್ರ ಹೆವಿ ಖಾರ ಯಾರು ಪ್ರಿಪೇರ್ ಮಾಡ್ತಾರೋ, ಯಾರು ತಿನ್ಬೇಕಂತಾರೋ ಅವ್ರು ಮಾತ್ರ ಈ ಚಿಪ್ಸ್ ತೊಗೊಂಡು ನೀವು ಆರಾಮಾಗಿ ತಿನ್ಬೋದು ಸ್ನೇಹಿತರೆ. ನಿಮ್ಗಂತೂ ಸಖತ್ ಮಜಾ ಕೊಡುತ್ತೆ, ಹೆವಿ ಖಾರ ಐತೆ. ಸೊ ನೀವು ತಿನ್ಬೋದು. ಖಾರ ಸ್ನೇಹಿತರೆ ಸಖತ್ ಖಾರ ಐತೆ, ಬಟ್ ಆದರೆ ಅಷ್ಟೊಂದು ಹೈ ಲೆವೆಲ್ ಖಾರ ಅಂತೇನಿಲ್ಲ, ಬಟ್ ಆದರೆ ಖಾರ ಐತೆ. ಇನ್ನೊಂದೆರಡು ಅದ್ರ ಜೊತೆಗೆ ಟೆಸ್ಟ್ ಮಾಡೇ ಬೇಡಣ, ಅದು ಮಾತ್ರ ಸಖತ್ ಖಾರ ಅನಿಸುತ್ತೆ ನನಗೆ. ಯಾಕೋ ಮಾಮೂಲಿ ಚಿಪ್ಸ್ ನಾವು ತೊಗೊಂಡಿರ್ತೀವಲ್ಲ, ಲೇಸು ಆಮೇಲೆ ಕುರ್ಕುರೆ ಆ ಥರ ಚಿಪ್ಸಲ್ಲಿ ಇದ್ದಂಗೆ ಖಾರ ಇರುತ್ತೆ ಅಂತ ನಾನು ಅಂದ್ಕೊಂಡೆ, ಆದರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಐತೆ ಖಾರ. ಸೊ ಇನ್ನೊಂದೆರಡು ಟೆಸ್ಟ್ ಮಾಡೇ ಬೇಡಣ. ಈ ಚಳಿಗಂತೂ ಮೈಯೊಳಗೆ ಚುಮ್ಮಂತಿದೆ, ಖಾರ ಮಾತ್ರ ಐತೆ, ಸಖತ್ ಐತೆ. ಇದು ಯಾವ ಥರ ಕೆಂಪು ಕಲರಲ್ಲಿ ಕಾಣಿಸ್ತಿದೆಯೋ ಅದೇ ರೀತಿಯಲ್ಲಿ ಖಾರನೂ ಹಂಗೆ ಐತೆ. ಸೊ ಯಾರು ಖಾರ ಇಷ್ಟಪಡ್ತಾರೋ ಸೊ ಈ ಚಿಪ್ಸ್ ನೀವು ಆರಾಮಾಗಿ ತಿನ್ಬೋದು ಸ್ನೇಹಿತರೆ. ಸೊ ಅದ್ರ ಹೆಸರು ಇನ್ನೊಂದು ನೋಡಿ, ಫನ್ ಫ್ಲಿಪ್ಸ್ ಪಪ್ಸ್ ಅಂತ ಹೇಳ್ಬಿಟ್ಟು ಹಾಟ್ ಆ್ಯಂಡ್ ಸ್ಪೈಸಿ. ನಾನು ನಿಮಗೆ ಯಾರು ಖಾರ ಜಾಸ್ತಿ ತಿಂತಾರೋ ಅವ್ರಿಗೆ ಮಾತ್ರ ರೆಕಮೆಂಡ್ ಮಾಡ್ತೀನಿ, ಯಾರು ಕಡಿಮೆ ಖಾರ ತಿಂತಾರೋ ಅವ್ರಿಗೆ ನಾನು ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ. ಓಕೆನಾ? ಸೊ ಸೆಕೆಂಡ್ ಒನ್ನ ನಾವು ಟೆಸ್ಟ್ ಮಾಡೋಣ, ಅದು ಬಂದು ಬೂತ್ ಚಿಪ್ಸ್. ಎಸ್,
ನಾನು ಹೇಳ್ದಂಗೆ ನಿಮಗೆ ಬೂತ್ ಚಿಪ್ಸ್ ನನ್ನ ಹತ್ರ ಐತೆ. ಬೂತ್ ಚಿಪ್ಸ್ ಎಲ್ಲ ಪ್ಲೇಟಲ್ಲಿ ಐತೆ. ಈಗ ಇದನ್ನು ಟೆಸ್ಟ್ ಮಾಡೇ ಬಿಡೋಣ, ಅದರಷ್ಟೇ ಖಾರ ಐತೆ ಇಲ್ಲ ಅಂದರೆ ಅದಕ್ಕಿಂತ ಜಾಸ್ತಿ ಇದೆ ಖಾರ ಅಂತ ಹೇಳ್ಬಿಟ್ಟು ನೋಡೋಣ. ಓಕೆನಾ? ಫಸ್ಟ್ ಒನ್ ಆಹಾ ಸ್ನೇಹಿತರೆ, ಖಾರ ಮಾತ್ರ ಇದು ಸಖತ್ತೈತೆ. ಅದಕ್ಕಿಂತ ಖಾರ ಜಾಸ್ತಿ ಐತೆ ಸ್ನೇಹಿತರೆ. ಇದು ಮಾತ್ರ ಅದಕ್ಕಿಂತ ಹೆವಿ ಐತೆ ಖಾರ ಮಾತ್ರ. ಏನು ಫನ್ ಫ್ಲಿಪ್ಸ್ ಪಪ್ಸ್ ಐತಲ್ಲ, ಅದಕ್ಕಿಂತ ಖಾರ ಜಾಸ್ತಿ ಐತೆ ಈ ಚಿಪ್ಸ್ ಮಾತ್ರ. ಬೂತ್ ಚಿಪ್ಸ್, ಅದಕ್ಕೋಸ್ಕರನೇ ಅವರು ಬೂತ್ ಚಿಪ್ಸ್ ಅಂತ ಹೇಳ್ಬಿಟ್ಟು ಹೆಸರಿಕ್ಕಿದ್ದಾರೆ. ಆದರೆ ಇನ್ನೊಂದು ಅಡ್ಡ ಹೆಸರು ಬಂದ್ಬಿಟ್ಟು ನಾಗಿನ್ ಚಿಪ್ಸ್ ಅಂತ ಹೇಳ್ಬಿಟ್ಟು ಹೆವಿ ಖಾರ ಐತೆ ಸ್ನೇಹಿತರೆ. ಒಂದಕ್ಕೆ ಮಾತ್ರ ಅದಕ್ಕಿಂತ ನನಗೆ ಗೊತ್ತಾಗ್ತಿದೆ, ಫೀಲ್ ಆಗ್ತಿದೆ ಜಾಸ್ತಿ ಖಾರ ಐತೆ ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು ಎರಡು ನೋಡೋಣ, ಒಂದೇ ಸಲ ನೋಡೋಣ. ಆಹಾ, ಖಾರ ಮಾತ್ರ ಜಾಸ್ತಿ ಸ್ನೇಹಿತರೆ. ನಾರ್ಮಲ್ ಲೇಸು ಇಲ್ಲ ಅಂದರೆ ಬೇರೆ ಚಿಪ್ಸ್ ಬರುತ್ತಲ್ಲ, ಸೊ ಕುರುಕುರೆ, ಆ ಚಿಪ್ಸ್ಗೂ ಕಂಪೇರ್ ಮಾಡಿದ್ರೆ ಬೂತ್ ಚಿಪ್ಸ್ ಬಂದ್ಬಿಟ್ಟು ಹೆವಿ ಖಾರ ಐತೆ. ತುಂಬ ಖಾರ ಮಾತ್ರ ಜಾಸ್ತಿ ಐತೆ ಸ್ನೇಹಿತರೆ. ನೀವೇನಾದರೂ ಹೆಚ್ಚು ಖಾರ ತಿನ್ನೋರಾದರೆ ಪ್ರಿಫರ್ ಮಾಡೋಂಗಿದ್ರೆ ಈ ಚಿಪ್ಸ್ ನೀವು ಆರಾಮಾಗಿ ತಗೋಬೋದು. ನಾನು ರೆಕಮೆಂಡ್ ಮಾಡ್ತೀನಿ. ಅದೇ ರೀತಿಯಾಗಿ ಯಾರೆಲ್ಲ ಕಡಿಮೆ ಖಾರ ತಿಂತೀರ, ಅವರೇಜ್ ಖಾರ ತಿಂತೀರ, ಅವ್ರಿಗೆಲ್ಲ ನಾನು ರೆಕಮೆಂಡ್ ಮಾಡಲ್ಲ. ಯಾಕೆ ಗೊತ್ತಾ, ಹೆವಿ ಖಾರ ಐತೆ. ಬಾಯೆಲ್ಲ ಒಂದೇ ಒಂದು ಚಿಪ್ಸ್ಗೆ ಬಾಯೆಲ್ಲ ಖಾರ ಆಗೈತೆ. ನನಗೆ ಮಾತ್ರ ತುಂಬ ಖಾರ ಐತೆ. ನನ್ನ ಪ್ರಕಾರ ಇಷ್ಟೆಲ್ಲ ನಾವು ತಿನ್ನೋಕ್ಕಾಗಲ್ಲ ಸ್ನೇಹಿತರೆ. 1-2-3 ತಿನ್ಬೋದು. ನನಗಂತೂ ನಾನು ಆವ್ರೇಜ್ ನಿಂತರೇ ಕಡಿಮೆ ಖಾರ ತಿಂತೀನಿ. ಬಟ್ ಆದರೆ ಈ ಚಿಪ್ಸ್ ಮಾತ್ರ ಹೆವಿ ಖಾರ ಐತೆ. ನಾನು ಅದಕ್ಕಿಂತ ಜಾಸ್ತಿ ಇದ್ದೀನಿ ಖಾರ. ಸೊ ಅವ್ರು ಹೇಳಿದ ಪ್ರಕಾರ ಬೂತ್ ಚಿಪ್ಸ್ ಪಕ್ಕ. ಓಕೆನಾ? ನಾಗಿನ್ ಚಿಪ್ಸೇ ಇದೆ ಡೆಫಿನೆಟ್ ಆಗಿ. ನೋಡಿ, ಆವಾಗಲೇ ನನಗೆ ಸ್ವೆಟ್ಟೆಲ್ಲ ಬರ್ತಾಯಿದೆ. ನೋಡ್ಬೋದು ಸ್ವೆಟ್ ಬರ್ತಾಯಿದೆ ಬಾಯಲ್ಲಿ ಮೇಲ್ಗಡೆ ಫುಲ್ಲು ಮುಖ ಎಲ್ಲ ಸ್ವೆಟ್ ಬರೋದು ಸ್ಟಾರ್ಟ್ ಆಗೈತೆ ಅವಾಗ. ಯಾಕಂದರೆ ಅಷ್ಟು ಖಾರ ಐತೆ. ಖಾರ ಮಾತ್ರ ಜಾಸ್ತಿ ಐತೆ ಸ್ನೇಹಿತರೆ. ಆಹಾ, ಖಾರ ಜಾಸ್ತಿ ಐತೆ. ನೋಡೋರಲ್ಲ ಸ್ನೇಹಿತರೆ, ಇದಕ್ಕೂ ಮತ್ತು ಇದಕ್ಕೂ ಅಂದರೆ ಬೂತ್ ಚಿಪ್ಸ್ಗೂ ಆಮೇಲೆ ಫನ್ ಫ್ಲಿಪ್ಸ್ ಪಪ್ಸ್ ಅಂದರೆ ಹಾಟ್ ಚಿಪ್ಸ್ ಐತಲ್ಲ, ಈ ಎರಡಕ್ಕೂ ಡಿಫ್ರೆನ್ಸ್ ಏನಂದರೆ ಇದಕ್ಕೆ ಸ್ವಲ್ಪ ಕಡಿಮೆ ಐತೆ, ಈ ಕಡೆ ಬೂತ್ ಚಿಪ್ಸು ತುಂಬ ಹೆವಿ ಖಾರ ಐತೆ. ಸೊ ನನ್ನ ಪ್ರಕಾರ ಇದೇ ವಿನ್ ಆಯಿತು, ಖಾರ ಸ್ಪೈಸಿ. ಓಕೆ, ನೋಡೋರಲ್ಲ, ನಾನು ಈ ಚಿಪ್ಸ್ ತಿಂದಾಗ ನನಗೆ ಅಷ್ಟೊಂದು ಫೀಲ್ ಆಗಿಲ್ಲ ಏನು ಖಾರ ಅಂತ ಹೇಳ್ಬಿಟ್ಟು, ಜಾಸ್ತಿ ಖಾರ ಅಂತ ಹೇಳ್ಬಿಟ್ಟು. ಈ ಚಿಪ್ಸ್ ಮಾತ್ರ, ಬೂತ್ ಚಿಪ್ಸ್ ಮಾತ್ರ ತುಂಬ ಖಾರ ಐತೆ ಸ್ನೇಹಿತರೆ. ನಾನು ಒಂದು ನಿಮ್ಗೆ ಹೇಳ್ತೀನಿ ಸಜೆಷನ್, ಏನು ಗೊತ್ತಾ, ಯಾರೆಲ್ಲ ಕಡಿಮೆ ಖಾರ ತಿಂತೀರಾ ಅವ್ರಿಗೆ ನಾನು ಎರಡೂ ನಾನು ಸಜೆಸ್ಟ್ ಮಾಡಲ್ಲ. ಸೊ ಬೇರೆ ಚಿಪ್ಸ್ ಎಲ್ಲ ಸಿಗುತ್ತೆ, ಅದಕ್ಕೆ ಹೋಗ್ಬೋದು. ಆಮೇಲೆ ಮಕ್ಕಳಿಗಂತೂ ಇದೆರಡು ತಿನ್ನಿಸಲೇಬೇಡಿ. ಖಾರ ಅದ್ರ ಮೇಲೇ ಹಾಕಿದ್ದಾರೆ, ಸ್ಪೈಸಿ, ಹಾಟ್ ಆ್ಯಂಡ್ ಸ್ಪೈಸಿ ಅಂತ ಹೇಳ್ಬಿಟ್ಟು. ಸೊ ಐ ಡೋಂಟ್ ರೆಕಮೆಂಡ್ ಟು ಚಿಲ್ಡ್ರನ್ಸ್. ಓಕೆ, ಸೊ ನಿಮ್ಗೇನಾದರೂ ಖಾರ ಚಿಪ್ಸ್ ಬೇಕಂದರೆ ಈ ಎರಡು ಆರಾಮಾಗಿ ತಗೋಬೋದು. ಓಕೆನಾ? ಸೊ ಇಷ್ಟೇ ಇದರಲ್ಲಿ ಪಕ್ಕಾ ವಿನ್ ಆಗಿದ್ದು ಇದು. ಓಕೆ, ಗೋಸ್ಟ್ ಚಿಪ್ಸ್. ಬೂತ್ ಚಿಪ್ಸ್ ಅಂದರೆ ಗೋಸ್ಟ್ ಚಿಪ್ಸ್ ಅಂತ ಇನ್ನೊಂದು ಹೆಸರು. ಓಕೆನಾ? ಸೊ ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಸೊ ಈ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ದಿವಸದಿಂದ ನಾನು ಮಾತ್ರ ವೆಯ್ಟಿಂಗಲ್ಲಿದ್ದೆ. ಸೊ ಇವತ್ತು ವೆಯ್ಟಿಂಗ್ ಕಂಪ್ಲೀಟ್ ಆಯಿತು. ಸೊ ಇದು ಚಿಪ್ಸ್ ವಿನ್ ಆಯಿತು. ಸೊ ಸ್ನೇಹಿತರೆ, ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಈ ಥರ ಒಳ್ಳೆ ಕಂಪ್ಯಾರಿಸನ್ನು ಇಲ್ಲ ಅಂದರೆ ಯಾವುದಾದ್ರೂ ಒಳ್ಳೆ ಒಂದು ಹೈಟೇಬಲ್ ಐಟಮು ನಾವು ಒಂದೇ ಕಂಪ್ಯಾರಿಸನ್ ಮಾಡೋಣ ನೆಕ್ಸ್ಟ್ ಟೈಮ್ ಅಂತೂ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.